ಪ್ರಮುಖವಾಗಿ ರಾಜಾಜಿನಗರ ಅಂತ ಸಾಕು ಬೆಂಗಳೂರಿನ ಹೃದಯ ಭಾಗ ಅಂತ ಕೂಡ ಹೇಳ್ಬೋದು. ಯಾಕಂದರೆ ಕೇವಲ ಕೆಲವೇ ಕಿಲೋಮೀಟರ್ಗಳಷ್ಟು ಅಂತರ ಇರೋದು. ಹಾಗಾಗಿ ಇಂಥ ಒಂದು ಹೃದಯ ಭಾಗದಲ್ಲಿ ಇವತ್ತು ಕುಡಿಯೋ ನೀರಿನ ಹಾಹಾಕಾರ ಶುರುವಾಗಿದೆ. ಇಲ್ಲಿನ ಶಾಸಕರು ಕೂಡ ಸರಳ ಸಜ್ಜನಿಕೆ ರಾಜಕಾರಣಿ ಅಂತ ಕೂಡ ಹೇಳ್ಕೊಳ್ತಾರೆ. ಇಲ್ಲೇ ಇವರನ್ನು ನಂಬಿಕೊಂಡು ಸುಮಾರು 4 ಬಾರಿ ಸತತವಾಗಿ ಆಯ್ಕೆ ಮಾಡಿದ್ದಾರೆ. ಸಚಿವರು ಕೂಡ ಆಗಿದ್ದರು, ಈಗ ಪ್ರೆಸೆಂಟ್ ಶಾಸಕರು ಕೂಡ ಆಗಿದ್ದಾರೆ. ಆದರೂ ಕೂಡ ಇಂಥ ಕ್ಷೇತ್ರದಲ್ಲೇ ಕುಡಿಯೋ ನೀರಿಲ್ಲ, ಇಂಥ ಸಮಸ್ಯೆ ಕೂಡ ಇವತ್ತು ಉಂಟಾಗಿದೆ. ಈಗೆಲ್ಲ ಒಂದು ಕಡೆ ರಾತ್ರಿ ಹೊತ್ತು ನೀರು ಬಿಡ್ತಾರೆ, ನಾವ್ಯಾರು ಮಲಗಿರ್ತೀವಿ, ಯಾರು ಕೂಡ ನೀರು ಕೂಡ ಹಿಡಿಯೋದಕ್ಕೆ ಆಗ್ತಿಲ್ಲ. ಆ ಮನೆಗಳಿಗೆ ಬಿಟ್ಟರೆ ನಾವೆಲ್ಲ ಒಂದು ಕಡೆ ಮನೆಗಳಿಗೆ ನೀರು ಶೇಖರಣೆ ಆಗುತ್ತೆ, ಎಲ್ಲದಕ್ಕೂ ಕೂಡ ಅನುಕೂಲ ಆಗುತ್ತೆ. ಆದರೆ ರಾತ್ರಿ ಹೊತ್ತು ಟ್ಯಾಂಕರ್ಗಳಲ್ಲಿ ಬರ್ತಾರೆ, ಬೇಕಾದಂಥವ್ರಿಗೆ ಕೊಡ್ತಾರೆ, ಬೇಡದವ್ರಿಗೆ ಬಿಡೋದಿಲ್ಲ ಅಂತಿದ್ದಾರೆ. ಈಗ ನಾನು ಜೂಗ್ನಹಳ್ಳಿಯಲ್ಲಿ ಇದ್ದೀನಿ, ಒಂದು ಪ್ಲೇಸಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿನ ನೀರಿನ ಟ್ಯಾಂಕರ್ ಕೂಡ ಇದೆ. ಈ ಟ್ಯಾಂಕರ್ನಲ್ಲಿ ನೀರು ಕೂಡ ಇಲ್ಲ. ಎಷ್ಟು ದಿನ, ಸುಮಾರು 15 ದಿವಸದಿಂದಲೂ ಕೂಡ ಇಲ್ಲಿ ನೀರು ಬರ್ತಿಲ್ಲ ಅಂತ ಹೇಳ್ಬಿಟ್ಟು ಇವತ್ತು ಹೇಳ್ತಿದ್ದಾರೆ. ಇಲ್ಲಿ ಇದಕ್ಕೆ ಸಂಬಂಧಪಟ್ಟಂಗೆ ಮಾತಾಡೋಕ್ಕೆ ಇಲ್ಲಿ ಒಂದಷ್ಟು ಜನ ಸ್ಥಳೀಯರು ಕೂಡ ಇದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡ್ಸೋಣ. ಅಜ್ಜಿ, ಏನ್ ಸಮಸ್ಯೆ? ನೀರು ಬರ್ತಿದೆಯಲ್ಲಿ? ನೀರ್ ಬರ್ತಾ ಇಲ್ಲ ಕಣಪ್ಪ. ನೀರ್ಗೆ ದೊಡ್ಡ ತಾಪತ್ರೆ ಆಗೋಗ್ಬಿಟ್ಟೈತೆ ನಮ್ಗೆ. ರಾತ್ರಿ 1 ಗಂಟೆ 12:30 1 ಗಂಟೆಗೆ ಬಿಡ್ತಾನೆ, ತಿರ್ಗಾ ಸಣ್ಣಗೆ ಬರುತ್ತೆ ನೀರು. 2 ಗಂಟೆಗೆಲ್ಲ ನೀರ್ ನಿಲ್ಸ್ಬಿಡ್ತಾನೆ. ಏನ್ ನೀರ್ ಹಿಡಿಯೋಣ ನಾವು? ಅಲ್ಲ, ನೀರೇನು ಹಿಡಿಯೋಣ? ಕೇಳಕ್ ಹೋದ್ರೆ ಅಲ್ಲಿ ರೆಡಿ ಮಾಡಿದ್ದೀವಿ, ನೀರ್ ಚೆನ್ನಾಗಿ ಬರುತ್ತೆ ಅಂತಾರೆ, ಸರಿ ಮಾಡ್ತೀವಿ ಅಂತಾರೆ, ಬರೋದೇ ಇಲ್ಲ. ಮೊದ್ಲಿದ್ದಿದ್ದು ಪೈಪ್ ಹಾಕಿದಾಗೆ ಎಷ್ಟೋ ಚೆನ್ನಾಗಿ ನೀರ್ ಬರ್ತಾ ಇತ್ತು. ಇವಾಗ ನೋಡಿದ್ರೆ ಯಾವ್ದೋ ಹೊಸ ಪೈಪ್ಗಳು ಹಾಕ್ಬಿಟ್ಟು ತೀರಾ ನೀರ್ಗಳೇ ಇಲ್ದಂಗೆ ಆಗೈತೆ. ಮೀಟ್ರ್ಗಳು ನೋಡಿದ್ರೆ 500 600 ಬರುತ್ತೆ 2 ಮನೆ ಇರೋರ್ಗೆ. ಈ ತರ 1 ಗಂಟೆ 2 ಗಂಟೆಗೆ ನೀರ್ಗಳು ಬಿಟ್ರೆ ನಾವೇನ್ ನೀರ್ಗಳು ಹಿಡಿಯೋಣ? ಹೋಗ್ಲಿ, ನೀರು ಬಿಡೋದು ಬಿಡ್ತಾರೆ, ಫೋರ್ಸಾಗೂ ಬಿಡಲ್ಲ, ಸಣ್ಣಗೆ ಬಿಡ್ತಾರೆ. ಆ ಬೀದಿ ಕೊಳಯಲ್ಲಿ ಮಾತ್ರ ದಪ್ಪಾಗಿ ಬರುತ್ತೆ ನೀರು. ಅಲ್ಲಿಂದ ಒತ್ಕೊಂಬರ್ತೀವಿ ನಾವು, ಈ ವಯಸ್ಸಾದವ್ರು ಅಲ್ಲಿಂದ ತಗೊಂಬಂದು ತುಂಬ್ಕೊಂತೀವಿ. 15 ದಿನ ಆದ್ರೂ ಬಟ್ಟೆ ಒಗೆಯಂಗಿಲ್ಲ, 20 ದಿನ ಆದ್ರೂ ಬಟ್ಟೆ ಒಗೆಯಂಗಿಲ್ಲ, ನೀರುಗಳು ಇಲ್ದಿರ ಇರೋದ್ರಿಂದ. ಓಟ್ಗಳಿಗೆ ಮಾತ್ರ ಬರ್ತಾರೆ, ಕೈ ಕಾಲು ಹಿಡಿತಾರೆ, ಮನೆ ಬಾಗಿಲ್ಗೂ ಬರ್ತಾರೆ. ಮಾಡಿಸ್ತೀವಿ ನಿಮ್ಗೆ ಏನ್ ಬೇಕೋ ಸೌಕರ್ಯ ನಾವು ಮಾಡ್ತೀವಿ ಅಂತಾರೆ. ಅವತ್ತು ಹೋದವ್ರು ತಿರ್ಗಿ ಇವತ್ತಿನವರೆಗೂ ಅಡ್ರೆಸ್ಗೆ ಇರಲ್ಲ, ಅವ್ರ ಮಕ್ಕ ದರ್ಶನನೇ ಇರಲ್ಲ. ಇವಾಗ ಒಂದು 5-6 ವರ್ಷಕ್ಕೆ ಮೊದಲು ನರೇಂದ್ರ ಬಾಬು ಗೆದ್ದಿದ್ದ ಪುಣ್ಯಾತ್ಮ ಅವನು. 5:30 ರಾತ್ರಿಗೆ ಬಂದು ಎಲ್ಲಾರ್ಗು ಮಕ್ಕಳನ್ನ ಮರಿನ ಎಲ್ಲಾರನು ದೊಡ್ಡ ಹೆಂಗಸರನ್ನೆಲ್ಲ ಕೇಳ್ಕೊಂಡು ಹೋಗೋನು, ಏನ್ ಪ್ರಾಬ್ಲಮ್ ಐತಿ ಅಂತ. ಇವ್ರು ಎಲೆಕ್ಷನಲ್ಲಿ ಗೆದ್ದಿದ್ದೆ, ಅವತ್ತು ಅವ್ರ ಮಕ್ಕ ನೋಡಿದ್ರೆ ತಿರ್ಗಿ ಎಲೆಕ್ಷನ್ ಬರೋವರೆಗೂ ಅವ್ರ ದರ್ಶನನೇ ಇರಲ್ಲ. ಈ ತರ ಮಾಡ್ಬಿಟ್ರಿ ಹೆಂಗಪ್ಪ? ಇವ್ರೇನೋ ಆಯ್ವಾಗಿರ್ತಾರೆ, ಇವ್ರು ರಾಜಕೀಯ ಮಾಡ್ಕೊಂಡು, ಇವ್ರು ಕಿತ್ತಾಡ್ಕೊಂಡು, ಇವ್ರು ಕೆರೆ ಕಟ್ಕೊಂಡಿದ್ರೆ ಇಲ್ಲಿ ಜನಗಳ ಗತಿ ಏನಾಗಬೇಕು? ಅಷ್ಟೇ, ತಿರ್ಗೆ ನೋಡಲ್ಲ. ನಮಗೆ ಅಂತೂ ನೀರು ಬಿಡ ಅಂತೂ ಎಂಜಿನಿಯರ್ ಅಂತೂ ಫೋನೇ ರಿಸೀವ್ ಮಾಡಲ್ಲ. ರಿಸೀವ್ ಮಾಡಿದ್ರು ನಮ್ಗೆ ಹುಷಾರಿಲ್ಲ ಅಂತಾರೆ. ನಮ್ಗೆ ಹುಷಾರಿಲ್ದಿರೋ ಅಲಿಬೋದು, ಅವರು ಬೆಚ್ಚಗೆ ಮಲ್ಕೋಬೇಕು, ಅವ್ರಿಗೆ ಹುಷಾರಿರಲ್ಲ. ನಮಗೂ ವಯಸ್ಸಾಗೋದು ಮಲ್ಕತ್ತೀವ, ಚಿಕ್ಕ ಹುಡುಗಿ ಹಿಡಿತದೆ, ಕುಡಿದ್ಬಿಟ್ಟು ಎಲ್ಲ ಓಡಾಡ್ತಿರ್ತಾರೆ. ಆ ಹುಡುಗಿಗೇನೆ ಹೆಚ್ಚು ಕಡಿಮೆ ಆದರೆ ಯಾರು ಕೇಳಬೇಕು? ಹೆಂಗಸರುಗಳು ರಾತ್ರಿ ಹೊತ್ತು ಹೆಂಗೆ 12:30 1 ಗಂಟೆಗೆ ನೀರು ಬಿಡ್ತಾರೆ. ನಾವು ಹಿಡಿಯೋಷ್ಟರಲ್ಲಿ ಮಲಗೋದು ಯಾವಾಗ, ನಾವು ಎದ್ದೋಳೋದು ಯಾವಾಗ, ಬೆಳಗ್ಗೆ ಕೆಲ್ಸಗಳು ನೋಡೋದು ಯಾವಾಗ? ಅಷ್ಟೊಂದಾಗ ಹೋಗ್ಲಿ ಪ್ರಜಾರ ಆದ್ರೂ ಬಿಡ್ತಾರ? ಅದು ಇಲ್ಲ, ಸಣ್ಣಗೆ ಬಿಡ್ತಾರೆ. 1 ಅವರ್ 2 ಅವರ್ಗೆಲ್ಲ ನಿಲ್ಲಿಸ್ತಾರೆ. ನಾವು ಕಂಪ್ಲೇಂಟ್ ಕೊಟ್ಟು ಸಾಕಾಗದೆ. ನಮಗೂ ಹೇಳಿ ನಮ್ಗೂ ಹೇಳಕ್ ಆಗ್ತಾನೆ ಇಲ್ಲ. ಇವಾಗ ಬಿಡ್ತಾನೆ ಇಲ್ಲ ಅವರು. ಬ್ಯೋರ್ನೂರು ಇಲ್ಲ, ನಾವು ಅದನ್ನೇ ನಂಬ್ಕೊಂಡಿರೋದು, ಕುಡಿಯೋ ನೀರೇ ನಂಬ್ಕೊಂಡಿರೋದು. ಅದು ಬಂದ್ರೆ ಉಂಟು, ಇಲ್ಲಾಂದ್ರೆ ಇಲ್ಲ. ಟ್ಯಾಂಕರ್ಗೆ ಎಷ್ಟಂತ ಓಡಿಸೋದು ಆಗಲ್ಲ. ಎಷ್ಟು ನಾವು ಅದರಲ್ಲಿನೇ ಇದು ಮಾಡ್ಕೊಂಡು ಹೋಗ್ಬೇಕು. ನೀರು ಅದನ್ನೇ ನಂಬ್ಕೊಂಡಿರೋದು, ಯಾವುದು ಇಲ್ಲ. ಎಷ್ಟು ತಗೋತಾರೆ ಮೇಡಮ್ ಇಲ್ಲಿ? 200 ರೂಪಾಯಿ ತಗೊಂತಾರೆ. 3 ದಿವಸಕ್ಕೂ ಬರಲ್ಲ. ನಮ್ದು ಚಿಕ್ಕದಾಗಿದೆ ಸಂಪು, ಮೇಲ್ಗಡೆ ಹತ್ತಲ್ಲ. ನಾವೇ ಎತ್ಕೊಂಡು ಓಡಾಡೋಕೆ ಆಗಲ್ವಲ್ಲ, ನಮಗೂ ಕಾಲು ನೋವು ಇದೆ. ಮೆಟ್ಲು ಹತ್ತಬೇಕು, ಇಳಿಬೇಕು ಅಂದರೆ ತುಂಬ ಕಷ್ಟ ಆಗುತ್ತೆ. ಒಂದೊಂದು ಬಿಂದಿಗೆಗೂ ಹತ್ತಬೇಕು ಅಂದರೆ ಕಷ್ಟ ಆಗುತ್ತೆ. ಟ್ಯಾಂಕರ್ 1200 ರೂಪಾಯಿ ಹಾಕ್ಸ್ಕೊಂಡಿದ್ದೀವಿ. 3 ದಿವ್ಸಕ್ಕೆ ಬಂದಿಲ್ಲ. 3 ದಿವ್ಸಕ್ಕೆ ಅಂದ್ರೆ ಲೆಕ್ಕ ಹಾಕಿದ್ರೆ ಹೆಂಗೆ? ತಿಂಗಳಿಗೆ ಎಷ್ಟಾಗುತ್ತೆ? ನಾವು ಬರೀ ನೀರಿಗೆ ಇಟ್ಬಿಟ್ರೆ ಹೆಂಗೆ ಮಾಡಿ ನೋಡಿ? ನೀರು ಸ್ವಲ್ಪ ಬಿಡಿ ದಯವಿಟ್ಟು. ಈಗ ಇಲ್ಲಿ ಇಷ್ಟು ಸಮಸ್ಯೆ ಇರೋದು MLA ಗಮನಕ್ಕೆ ಬಂದಿದ್ಯಮ್ಮ? ಇಲ್ಲಿ ನೀರು ಸಮಸ್ಯೆ ಇರೋದು? ನೀರಿದೆ, ನೀರೇ ಬರಲ್ಲ ಸರ್. ರಾತ್ರಿ 10 ಗಂಟೆಗೆ ಬಿಟ್ರು ಪರವಾಗಿಲ್ಲ, 12-1 ಗಂಟೆಗೆ ನೀರು ಬಿಟ್ಟರೆ ಎಷ್ಟೊತ್ತಿಗೆ ನೀರು ಹಿಡಿದು ಎಷ್ಟೊತ್ತಿಗೆ ಮಲಗಿ ಬೆಳಗ್ಗೆ ಎದ್ದು ಕೆಲ್ಸಕ್ಕೆ ಹೋಗೋರು ಹೆಂಗೆ ಹೋಗ್ತಾರೆ ಸರ್? ಈ ಥರ ಪ್ರಾಬ್ಲಮ್ ಇದೆ ಇಲ್ಲಿ. ನಾವು ಬಂದಾಗಿಂದ ನೋಡ್ತಾ ಇದ್ದೀವಿ ನೀರು ಪ್ರಾಬ್ಲಮ್ಮೆ. ಎಲ್ಲ ಕಡೆ ಬೋರ್ವೆಲ್ ಇದೆ, ಬೋರ್ವೆಲಲ್ಲಿ ನೀರು ಬರಲ್ಲ. ಏನು ನೀರು ಬೇಕಂದರೆ ಎಲ್ಲಿ ಹೋಗ್ತಾ ಇರಬೇಕು? ಅದನ್ನು ನೀವೇ ಹೇಳ್ಬೇಕು, ಅವ್ರಿಗೆ ಇದು ಮಾಡಬೇಕು. ನಾವು ಎಷ್ಟು ಕಂಪ್ಲೇಂಟ್ ಮಾಡಿ ಸಾಕಾಗಿ ಕೂತ್ಕೊಂಡ್ಬಿಟ್ಟಿದ್ದೀವಿ ಸುಮ್ಮನೆ. ಬೆಳಗ್ಗೆ ಎದ್ದು ಹಿಂಗೆ ಕೂತ್ಕೊಂಡಿದ್ರೆ ಏನು ಮಾಡ್ಬೇಕು ಹೇಳಿ? ಅವ್ರನ್ನ ಕೇಳಿದ್ರೆ, ಲೈನ್ ಮ್ಯಾನ್ ಕೇಳಿದ್ರೆ, ಆ ರೋಡ್ ಲೈನ್ ಬೇರೆ ಅಮ್ಮ, ಈ ರೋಡ್ ಲೈನ್ ಬೇರೆ. ಮೊದಲೆಲ್ಲ ಆ ಕಡೆ ಎಲ್ಲ ಒಟ್ಟೋಯ್ತದೆ, ಆ ಕಡೆಗೆ ಅಂತಿದ್ರು. ಈಗ ಈ ಕಡೆಗೆ ಬರಲ್ಲ. ಆ ಕಡೆ ಒಂದು ಸ್ವಲ್ಪ ಪರವಾಗಿಲ್ಲ, ಆ ಕಡೆಗೆ ಎಲ್ಲ ತಿರುಗಿಸ್ಬಿಡ್ತಾರೆ ವಾಲ್ನ ಅಂದರು. ಈ ಕಡೆಗೆ ಬರಲ್ಲ. ಪಕ್ಕದ ರೋಡಲ್ಲಿ ಚೆನ್ನಾಗಿ ಬರುತ್ತೆ, ಈ ರೋಡ್ಗೆ ಇಲ್ಲ.
ಯಾಕೆ ಈ ತರ ಸಮಸ್ಯೆ ಒಂದು ರೋಡ್ ಬರ್ತಿ ಇನ್ನೊಂದು ರೋಡ್ ಯಾಕೆ ಬರ್ತಿಲ್ಲ? ಕೇಳಿದ್ರೆ ಆ ಲೈನ್ ಬೇರೆ ಅಮ್ಮ, ನಾವೇನು ಮಾಡೋಣ? ನೀವು ಕಂಪ್ಲೇಂಟ್ ಮಾಡಿ ಅಂತಾರೆ. ಕಂಪ್ಲೇಂಟ್ ಮಾಡಿದ್ರು ಎಷ್ಟು ಸರಿ ಮಾಡಿಬಿಟ್ಟಿದ್ದೀವಿ. ಕಂಪ್ಲೇಂಟ್ ತಗೋತಾರೆ, ತಿರ್ಗಾ ಕೆಲಸ ಒಂದೂ ಮಾಡಲ್ಲ. ಏರ್ ಬ್ಲ್ಯಾಕ್ ಆಗಿದೆ, ನೋಡ್ತೀವಿ ಚೆಕ್ ಮಾಡ್ತೀವಿ ಅಂತಾರೆ, ಮಾಡಲ್ಲ. 6 ತಿಂಗಳಾಯ್ತೇನೋ ಈ ಥರ ಮಾಡ್ತಾರೆ. ಕೇಳ್ತಾರೆ, ಕೆಲಸ ಮಾಡ್ಸಲ್ಲ. ಅಜ್ಜಿ ತಾವೇನು ಹೇಳ್ತೀರಾ? ನಾವು ಅದನ್ನೇ ಹೇಳೋದು, ನೀರು ನಮ್ಗೆ ಬರೋದೇ ಇಲ್ಲ. ನಮ್ಮ ಮನ್ಗೇನ ಟ್ಯಾಂಕ್ ಇಲ್ಲ, ಏನಿಲ್ಲ. ಓಪನ್ ಆಗಿ ಪಾತ್ರೆಗಳಲ್ಲಿ ಇಟ್ಕೊಳ್ಳೋದು ನಾವು, ಅದು ಇಲ್ಲ. ಹೇಳ್ತಾಳೆ ಸಂಪ್ ಮಾಡಿಸ್ಕೊಳ್ಳಿ ಅಂತ ಕೇಳ್ತಾರೆ. ಯಾರು? ಇಂಜಿನಿಯರ್, ನೀರು ಬಿಡೋ ಇಂಜಿನಿಯರ್ ಅವಳು. ಸಂಪ್ ಮಾಡಿಸೋ ಶಕ್ತಿ ಇದ್ರೆ ನಾವು ಮಾಡಿಸ್ಕೊತಾ ಇದ್ವಿ. ನಾವು ಮಾಡ್ಸೋಕೆ ಹಳೆ ಮನೆ ಅದು. ಡಮಲೇಷನ್ ಮಾಡಿಸ್ಬೇಕು ಅಂತಿದ್ದಾರೆ, ಮಾಡಿಸಿಲ್ಲ. ನಾವು ಸಂಪ್ಗೆ ಬಿಟ್ಕೋತೀವ, ಬಕೆಟ್ಗೆ ಬಿಟ್ಕೋತೀವ. ನೀರು ಬಿಡೋದು ಬಿಡ್ಬೇಕು ಅವರು. ಸಂಪ್ ಮಾಡಿಸ್ಕೊಂತ ಇವ್ರು ಹೇಳ್ಬೇಕು, ಮಾಡಿಸ್ಕೊಡ್ಬೇಕಂತ ಅವ್ರು ಬಂದು. ಯಾರ್ಯಾರು ಬಡವ್ರು ಬಗ್ರಿದ್ದಾರೆ ಅವ್ರು ಮಾಡಿಸ್ಕೊಡ್ಲಿ. ಸಂಪಿಗೆ ಹಾಕ್ಬಿಟ್ಟು ಮಲ್ಕೋತೀವಿ ನಾವು. ಈಗ ಟ್ಯಾಂಕರ್ ಅಲ್ಲಿ ನೀರು ಬರುತ್ತಲ್ಲ, ಅಲ್ಲೇ ಅವ್ರೇನಾದ್ರು ಕಾಸು ಕೇಳ್ತಿದ್ದಾರೆ? ಯಾರು ಬರಲ್ಲ ಅಣ್ಣ, ಯಾವ ಟ್ಯಾಂಕರ್ ಬರಲ್ಲ, ಏನು ಬರಲ್ಲ. ಕಾಸು ಕೇಳೋದಿರ್ಲಿ, ಟ್ಯಾಂಕರೇ ಬರಲ್ಲ. ಕಳಿಸ್ತೀವಿ ಅಂತಾರೆ, ಕಳಿಸಲ್ಲ. ಯಾವ ಟ್ಯಾಂಕರು ಬರಲ್ಲ. ನಾವಾಗ ಹಿಂಗೆ ಅಕ್ಕಪಕ್ಕದ ಮನೆಯವ್ರ ಹತ್ರ ಕೈ ಕಾಲು ಹಿಡಿದು ಬಿಡ್ಕೋಬೇಕು. ಎದುರುಗಡೆ ಮನೆಯವ್ರ ಹತ್ರ ಇವ್ರ ಹತ್ರ ಕೇಳಿ ಹಿಡ್ಕೋಬೇಕು. ಅವರು 1 ದಿವಸ ಕೊಡ್ತಾರೆ, 2 ದಿವಸ ಕೊಡ್ತಾರೆ, 3 ದಿವಸ ಕೊಡಲ್ಲ ಅವರು. ಏನೋ 1 ದಿವಸ ಸರಿ ಕೇಳಕ್ಕೆ ಮರ್ಯಾದೆ, ದಿವಸ ಕೇಳೋಕ್ಕಾಗುತ್ತಾ ಅವ್ರನ್ನ? ಈ ಬೋರು ಇಲ್ಲ, ಬೋರ್ ನೀರಾರ ತುಂಬ್ಕೊಂಡಲ್ಲ, ಅದು ಇಲ್ಲ. ಅಮ್ಮ, ಈಗ ಟ್ಯಾಂಕರ್ ಬಂದ್ರು ಎಲ್ಲರಿಗೂ ಬಿಡಲ್ವಾ? ಒಬ್ಬೊಬ್ರಿಗೆ ಒಂದೊಂದ್ಸಲ ಬಿಡ್ತಾರೆ. ಯಾರು ಬೇಕೋ ಅವ್ರಿಗೆ ಬಿಟ್ಬಿಟ್ಟು ಸಂಪಕ್ಕೆ ಬಿಟ್ಬಿಟ್ಟು ನೆಟ್ಟು ಖಾಲಿ ಮಾಡ್ಕೊಂಡು ಹೋಗ್ತಾ ಇರ್ತಾನೆ. ನಿಲ್ಸ್ಬಿಟ್ಟು ಯಾರಿಗಾರು ನೀರುಗಳು ಹಿಡ್ಕೊಳ್ಳೋಣ ಅಂತಂದ್ರೆ ಅವ್ರಗಳಿಗೆ ನೀರುಗಳೇ ಇಲ್ಲ. ಯಾರು ಬೇಕೋ ಅವ್ರಿಗೆ ಮೇನ್ ಯಾರು ಇರುತ್ತೋ ಅವ್ರಿಗೆ ಸಂಪಕ್ಕೆ ಬಿಡ್ತಾನೆ. ಅವ್ರೇನೋ ಅಷ್ಟೋ ಕೊಡ್ತಾರೆ, ಜೋಬ್ಗೆ ಇಕ್ತಾರೆ, ಅವ್ರಿಗೆ ಹಾಕ್ಬಿಟ್ಟು ಸಂಪಗೆ ಹಾಕ್ಬಿಟ್ಟು ನೆಟ್ಟಿಗೆ ಹೋಗ್ತಾ ಇರ್ತಾರೆ. ಬಿಂದಿಗೆಗಳವ್ರು ಮನೆಗಳವ್ರಿಗೆ ಯಾರಿಗೂ ನೀರು ಬಿಡೋದೇ ಇಲ್ಲ. ಟ್ಯಾಂಕರ್ಗಳವ್ರು ಟ್ಯಾಂಕ್ ಇಲ್ಲ, ಏನಿಲ್ಲ. ನಾವು ಹಿಡಿಯೋದೇ ಪಾತ್ರೆಗಳಲ್ಲಿ, ಡ್ರಮ್ಗೆ. ಅದು ಇಲ್ಲ ಅಂತಂದ್ರೆ ರಾಜನಗರದಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಸಮಸ್ಯೆ ಏನಂತಂದರೆ, ಕೆಲವೊಂದು ಕಡೆ ಅಭಿವೃದ್ಧಿಯಾಗಿರುವಂಥ ಲೇಔಟ್ಗಳ ಕಡೆ, ವಾರ್ಡ್ಗಳ ಕಡೆ ನೀರು ಬಿಡ್ತಿದ್ದಾರೆ. ಅಲ್ಲೇನು ಸಮಸ್ಯೆ ಇಲ್ಲ, ಇಲ್ಲಿಲ್ಲ ಪೈಪ್ಲೈನ್ ಸರಿಯಿಲ್ಲ ಅಂತೇಳ್ಬಿಟ್ಟು ನಮಗೆ ಸರಿಯಾಗಿ ನೀರು ಕೊಡ್ತಿಲ್ಲ. ಶಾಸಕರ ಗಮನಕ್ಕೆ ತಂದರೂ ಕೂಡ ಇದು ಪ್ರಯೋಜನ ಆಗ್ತಾಯಿಲ್ಲ. ಚುನಾವಣಾ ಸಂದರ್ಭದಲ್ಲಿ ಮಾತ್ರ ಓಟ್ ಹಾಕುವಾಗ ಬಂದು ಏನೈತೆ ಸಮಸ್ಯೆ ಅಂತೇಳ್ಬಿಟ್ಟು ಲಿಸ್ಟ್ ಮಾಡ್ಕೊಂಡು ಹೋಗ್ತಾರೆ. ಅದಾದ ನಂತರ ಚುನಾವಣೆಯಲ್ಲಿ ಗೆದ್ದ ನಂತರ ಈ ಕಡೆ ಮುಖ ಕೂಡ ಮಾಡಿಲ್ಲ ಅಂತಲೂ ಕೂಡ ಹೇಳಿದ್ದಾರೆ. ಇನ್ನು ಸಂಬಂಧಪಟ್ಟಂತೆ ಅಧಿವೇಶನದಲ್ಲೂ ಕೂಡ ಕುಡಿಯೋ ನೀರಿನ ಸಮಸ್ಯೆ ಬಗ್ಗೆ ಇದೇ ಕ್ಷೇತ್ರದ ಶಾಸಕರು ಕೂಡ ಧ್ವನಿ ಎತ್ತಿದ್ರು, ಗೋಪಾಲಯ್ಯರು ಕೂಡ ಎತ್ತಿದ್ರು, ಮುನಿರತ್ನ ಅವರು ಎತ್ತಿದ್ರು, ಮುನ್ರಾಜ್ ಅವರು ಎತ್ತಿದ್ರು. ಸಾಕಷ್ಟು ಜನ ಬೆಂಗಳೂರಿನ ಶಾಸಕರೆಲ್ಲರೂ ಕೂಡ ಕೆಲವೊಂದಷ್ಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಇದೆ, ತಕ್ಷಣ ಒಂದೊಂದು ಕ್ಷೇತ್ರಕ್ಕೆ 10 ಕೋಟಿ ರೂಪಾಯಿ ಅನುದಾನವನ್ನು ಬಿಡುಗಡೆ ಮಾಡಬೇಕು ಅಂತ ಕೂಡ ಸೂಚನೆ ಕೊಟ್ಟಿದ್ರು. ಬೆಂಗಳೂರಿನ ಉಸ್ತುವಾರಿ ಸಚಿವರಾದಂಥ DK ಶಿವಕುಮಾರ್ ಅವರು ಕೂಡ ಈಗಾಗಲೇ ಪ್ರತಿಯೊಂದು ಕ್ಷೇತ್ರಕ್ಕೂ ಕೂಡ 10 ಕೋಟಿ ಅನುದಾನವನ್ನು ಕೂಡ ಬಿಡುಗಡೆ ಮಾಡಿದರೆ ಯಾವುದೇ ಕಾರಣಕ್ಕೂ ಕೂಡ ಕುಡಿಯೋ ನೀರಿನ ಸಮಸ್ಯೆ ಎಲ್ಲೂ ಕೂಡ ಉಂಟಾಗಬಾರ್ದು. ಒಂದು ವೇಳೆ ಎಲ್ಲೆಲ್ಲಿ ಟ್ಯಾಂಕರ್ನಲ್ಲಿ ಹಣ ಕೊಟ್ಟು ಏನು ನೀರನ್ನು ಖರೀದಿ ಮಾಡ್ತಿದ್ರೆ ಅಂಥ ಕಡೆ ಫ್ರೀಯಾಗಿ BBMPಯಿಂದ ನೀರನ್ನು ಸಪ್ಲೈ ಮಾಡಬೇಕು. BWSSP ಅಧಿಕಾರಿಗಳು 24 ಗಂಟೆಯಲ್ಲಿ ಕೂಡ ಕೆಲಸ ಮಾಡಬೇಕು ಅಂತ ಹೇಳ್ಬಿಟ್ಟು ನಿರಂತರವಾಗಿ ಸಭೆ ಕೂಡ ಮಾಡ್ತಿದ್ದಾರೆ. ಇವತ್ತು ಕೂಡ ಖಾಸಗಿ ಟ್ಯಾಂಕರ್ಗಳ ಮಾಲೀಕರ ಜೊತೆ ಸಭೆಯನ್ನು ಕರೆಸಿ ಒಂದು ವೇಳೆ ಏನಾದರೂ ದರವನ್ನು ಕೂಡ ನಿಗದಿ ಮಾಡೋದು ಕೂಡ ಇವತ್ತು BBMP ಮತ್ತು BWSSP ಮುಂದಾಗಿದೆ. ಹಾಗಾಗಿ ಈ ಕ್ಷೇತ್ರದ ಶಾಸಕರು ಇಲ್ಲಿ ಗಮನ ಹರಿಸಿ ಕುಡಿಯೋ ನೀರಿನ ಸಮಸ್ಯೆಯನ್ನು ಬಗೆಹರಿಸಬೇಕು.